ಪಠ್ಯಪುಸ್ತಕ ವಿವಾದಕ್ಕೆ ಸಂಬಂಧಪಟ್ಟಂತೆ ಕೃಷ್ಣ ಎಂಬ ಹೆಸರನ್ನ ನಾನು ವಿರೋಧ ಮಾಡಿಲ್ಲ ಅಂತ ಮಧು ಬಂಗಾರಪ್ಪ, ಮಾಜಿ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಪಠ್ಯಪುಸ್ತಕದಲ್ಲಿ ಧರ್ಮ, ಊಟದ ಪದ್ಧತಿ ಇವುಗಳನ್ನೆಲ್ಲ ತರೋದು ಸರಿಯಲ್ಲ, ಯಾಕಂದ್ರೆ ಎಲ್ಲಾ ಧರ್ಮದವರು ಓದ್ತಾರೆ ಅನ್ನೋ ಅರ್ಥದಲ್ಲಿ. ರಿಪಬ್ಲಿಕನ್ ಬಗ್ಗೆ ಮಾಜಿ ಸಚಿವ ಮಧು ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಸಸ್ಯಾಹಾರವನ್ನ ಮಾತ್ರ ತಿನ್ನುವಂತೆ ಯಾಕೆ ಪಠ್ಯಪುಸ್ತಕದಲ್ಲಿ ಹೇಳಬೇಕು, ಮಾಂಸಾಹಾರ ತಿನ್ನೋದನ್ನ ಯಾಕೆ ಪುಸ್ತಕದಲ್ಲಿ ಬಳಸಿಲ್ಲ, ಮುದ್ದೆ ಜೊತೆ ಚಿಕನ್ ಮಟನ್ ಸಾರು ಕೂಡ ತಿಂತಾರೆ ಅಂತ ಮಧು ಬಂಗಾರಪ್ಪ ಹೇಳಿದ್ದಾರೆ. ಮಾಜಿ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರ ಜೊತೆಲಿದ್ದೇನೆ. ಸರ್, ಈಗ ಒಂದು ಪೋಸ್ಟ್ ಎನ್ಸಿಇಆರ್ಟಿ 6ನೇ ತರಗತಿ ಕನ್ನಡ ಪಠ್ಯಪುಸ್ತಕ ರಾಜಕೀಯ ಸಾಂಸ್ಕೃತಿಕ ದಬ್ಬಾಳಿಕೆ, ಇದು ಫೇಸ್ಬುಕ್ ಅಲ್ಲಿ ಹಾಕಿರೋದು. ಒಂದು ಗೊಂದಲ ಸರ್, ಇಲ್ಲಿ ಕೃಷ್ಣ ಅಂತ ಟೆಕ್ಸ್ಟ್ ಬುಕ್ ಹೆಸರಿಟ್ಟಿದ್ರು ಕೂಡ ಗ್ರೇಡ್ 6ರ ಕನ್ನಡ ಪಠ್ಯಪುಸ್ತಕ ಅಂತ ಇದೆ. ಇನ್ನೊಂದಿಷ್ಟು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದಾಗ, ನೀವು ಹೇಳಿಕೆಗಳನ್ನ ಗಮನಿಸಿದಾಗ ಅದರಲ್ಲಿ ಇರುವಂತಹ ವಿಚಾರಗಳ ವಿರುದ್ಧ ನಿಮಗೆ ಬೇಸರ ಇದೆ ಅಂತ. ಸೊ ಎಲ್ಲೆಲ್ಲಿ ಸರಿಪಡಿಸಬೇಕಾಗಿತ್ತು, ಯಾವ ಕಾರಣದಿಂದ ಈ ಅಸಮತೋಲನ ಕಾಣಿಸ್ತಾ ಇದೆ ನಿಮ್ಗೆ ಅನ್ಸುತ್ತೆ? ನನಗೆ ನೋಡಿ, ಯಾವಾಗ್ಲೂ ಅಷ್ಟೇ, ಆಬ್ವಿಯಸ್ಲಿ ಬಿಜೆಪಿಯವರು ನಾವು ಕೃಷ್ಣ ಅವ್ರು ಹಾಕೊಂಡಿದ್ದಾರೆ, ನಾನು ಆ ಬುಕ್ ಒಳಗಿರೋ ಕಂಟೆಂಟ್ ವಿರೋಧ ಮಾಡಿದ್ರೆ ನಾನು ಕೃಷ್ಣನ್ನೇ ವಿರೋಧ ಮಾಡ್ತೀನಿ ಅಂತಾರೆ. ಇವರು ಬದನೆಕಾಯಿ ಇವ್ರು ಹೇಳೋದಕ್ಕಾಗಲ್ಲ. ನಾನು ಹಿಂದೂನ ಮುಸ್ಲಿಂ ಅನ್ನೋ ನಮ್ಮ ತಂದೆ ತಾಯಿರು ಹುಟ್ಟಿದವ್ ನನಗೆ ಚೆನ್ನಾಗಿ ಗೊತ್ತು. ಅವ್ರು ಭಾವನಾತ್ಮಕದಲ್ಲಿ ಹಿಂದುತ್ವ ತರ್ತಾರೆ, ಹಿಂದೂ ಬೇರೆಯವ್ರನ್ನ ದ್ವೇಷ ಮಾಡೋದಕ್ಕೆ. ನಮ್ಮ ಬ್ಲಡ್ ಅಲ್ಲೇ ಇದೆ, ಬೇರೆ ಬ್ಲಡ್ ಕೂಡ ರೆಡ್ ಅನ್ನೋದು ನನ್ಗೆ ಚೆನ್ನಾಗಿ ಗೊತ್ತಿದೆ, ಬೇರೆ ಧರ್ಮದವ್ರದ್ದು ಕೂಡ ಅದು ಒಂದು ಭಾಗ. ಅದರೊಳಗೆ ಕಂಟೆಂಟ್ ನೋಡಿದಾಗ ನೀವು ಸಸ್ಯಾಹಾರಿನೇ ಆಗಬೇಕು ಅಂತ ಹೇಳಿ ಒಂದು ದಿವಸ ಏನಾಗ್ತದೆ, ಇವ್ರು ಇದೇ ತರ ಹೇಳ್ಕೊಂಡೋದ್ರೆ ಯಾರು ನಾನ್ ವೆಜ್ ತಿಂತಾರೆ ಅವರೆಲ್ಲ ಕೆಟ್ಟವರು, ಆ ಭಾವನೆಯನ್ನ ತರದು, ಇಲ್ಲ ಯಾವುದೋ ಒಂದು ವರ್ಗಕ್ಕೆ ಸೇರಿದವರು. ನಾವು ನಮ್ಮ ದೇಶದೊಳಗೆ ನಮ್ಮ ಜಾತಿಗಳ ವಿಂಗಡಣೆ ಆದಾಗ ಮೇಲ್ ಜಾತಿಯವರು ಏನ್ ತಿಂದ್ರು, ಮಧ್ಯ ಜಾತಿಯವರು ಏನ್ ತಿಂದ್ರು, ತಳಗಿನ ಜಾತಿಯವರು ಏನ್ ತಿಂದ್ರು, ಹಿಂದಿನ ಇದ್ರೊಳಗೆಲ್ಲ ಬೇರೆ ಬೇರೆ ಭಾಷೆನೇ ಉಪಯೋಗ ಮಾಡ್ತಾ ಇದ್ರು. ಅವ್ರನ್ನ ಎಲ್ಲಿ ಇಡ್ತಾ ಇದ್ರು ಅನ್ನೋದು ಗೊತ್ತಿದೆ. ಕೇರಳದಲ್ಲಿ ನಾನೊಬ್ಬ ಈಡಿಗನಾಗಿ ಯಾವ ರೀತಿಯಲ್ಲಿ ಇಟ್ಟಿದ್ರು ನಮ್ಮನ್ನ ಅನ್ನೋದು ನನಗೆ ಹಿಸ್ಟ್ರಿ ಗೊತ್ತಿದೆ. ಬಟ್ ನಮ್ಮ ಸಂವಿಧಾನ ಬಂದ ಮೇಲೆ, ನಮಗೆ ಎಜುಕೇಶನ್ ಬಂದ ಮೇಲೆ ನಾವೆಲ್ಲರೂ ಕೂಡ ಬದಲಾವಣೆ ಆಗಿದ್ದೀವಿ ನಮ್ಮ ದೇಶದೊಳಗೆ. ಅದರೊಳಗೆ ಹಂಗಾರೆ ನಾನೇ ನಿಮಗೆ ಪ್ರಶ್ನೆ ಕೇಳ್ಬೋದಲ್ಲ, ನೀವು ವೆಜ್ ನಾನ್ ವೆಜ್ ಅಂತ. ನೀವು ವೆಜ್ ತಿಂದೇ ಇರೋ ಒಂದು ಜಾತಿಯಲ್ಲಿ ಹುಟ್ಟಿದ್ರು ಕೂಡ ಇವತ್ತು ನಾನ್ ವೆಜ್ ತಿನ್ನೋರಿದ್ದಾರೆ. ನಾನ್ ವೆಜ್ ತಿನ್ನೋರು ಜಾತಿಯಲ್ಲಿ ಹುಟ್ಟಿದ್ರು ಕೂಡ ಇವತ್ತು ಸ್ವಾಭಾವಿಕವಾಗಿ ಅವರ ಆಯ್ಕೆಯನ್ನ ಮಾಡ್ಕೊಳ್ತಾರೆ. ಸೊ ಊಟ ತಿಂಡಿಯನ್ನ ತಿಂತಕ್ಕಂಥದ್ದು ನಿಮಗೆ ಅದು ಸ್ವತಂತ್ರವಾಗಿರ್ತಕ್ಕಂಥ ಅದು ಸ್ವತಂತ್ರ ನಮ್ಮ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ನಾವು ಮನುಷ್ಯರಾಗಿ. ನಮ್ಮ ತಂದೆಯವರು ಹೇಳ್ಕೊಟ್ಟಿದ್ದಾರೆ ನನ್ಗೇನ್ ತಿನ್ಬೇಕು ತಿನ್ಬಾರ್ದು ಅಂತ ಹೇಳಿ, ಅದನ್ನ ನಾನು ಮಾಡ್ಕೊಂಡ್ಬರ್ತೀನಿ. ಇದು ಪುಸ್ತಕದಲ್ಲಿ ಬರೆಯೋದಲ್ಲ. ಪುಸ್ತಕದೊಳಗೆ ವೈಚಾರಿಕತೆಯನ್ನ, ಭಾವನಾತ್ಮಕದನ್ನ ನೀವು ಒಳ್ಳೆ ರೀತಿಯಲ್ಲಿ ಬುದ್ಧಿಯನ್ನ ಕೊಡ್ತಕ್ಕಂಥದ್ದು ತಗೊಳ್ಬೇಕೆ ಹೊರತು ಮಕ್ಕಳಲ್ಲಿ. ಈಗ ಆಯ್ತು, ನಾನು 3 ವರ್ಷ ಶಿಕ್ಷಣ ಸಚಿವನಾಗಿದ್ದೀನಿ. ನಾನು ನಿಮಗೆ ಐ ವಾಂಟ್ ಆಸ್ಕ್ ಒನ್ ಕ್ವೆಶ್ಚನ್. ಈಗ ಮೊನ್ನೆ ಸಿಇಟಿ ರಿಸಲ್ಟ್ಸ್ ಬಂತು. ಸಿಇಟಿ ರಿಸಲ್ಟ್ ಇಂಥದ್ದು ಕಾಮೆಂಟ್ ಮಾಡಬೇಕು, ಇಂಥದ್ದು ಯಾಕೆ ವಿ ಆರ್ ಬೆಟರ್ ದೆನ್ ಸೆಂಟ್ರಲ್ ಗವರ್ಮೆಂಟ್ ಅಂತಾನು ಇವಾಗ ನಾನು ಹೇಳ್ತಾ ಇದ್ದೀನಿ. ಧೈರ್ಯವಾಗಿ ಇವತ್ತು ಹೇಳ್ತೀನಿ 3 ವರ್ಷ ಆದ್ಮೇಲೆ. ಯಾಕೆ ಗೊತ್ತಾ, ಟಾಪ್ 10 ರಿಸಲ್ಟ್ಸ್ ಅಲ್ಲಿ ಫಸ್ಟ್ 9 ರಿಸಲ್ಟ್ಸ್ ಟಾಪ್ ಅಲ್ಲಿ ಸಿಇಟಿಯಲ್ಲಿ ಬಂದವರು ಎಲ್ಲರೂ ಸ್ಟೇಟ್ ಬೋರ್ಡ್ ಅವರು. ಹಂಗಾರೆ ಸಿಬಿಎಸ್ಇ ಐಸಿಎನೇ ವೀಕ್ ಆಯ್ತಲ್ಲ. ನೀವು ಕಲಿಬೇಡಿ ಅಂತ ನಾನು ಹೇಳೋದಿಲ್ಲ. ಪೇರೆಂಟ್ಸ್ ಅಲ್ಲೂ ಕೂಡ ನಿಮಗೆಲ್ಲ ಭಾವನೆಯಲ್ಲಿ ನಮ್ಮಲ್ಲೂ ಕೂಡ ಒಂದಿತ್ತು ಏನಂತ, ಸಿಬಿಎಸ್ಇ ಐಸಿಎಸ್ಸಿ ಅಂದ್ರೆ ಸ್ಟ್ಯಾಂಡರ್ಡ್, ಸ್ಟೇಟ್ ಸಿಲೆಬಸ್ ಅಂದ್ರೆ ಲೋವರ್ ಅಂದ್ರೆ ನೋ ರಾಂಗ್, ವಿ ಹ್ಯಾವ್ ಚೇಂಜ್ ಇಟ್. ಇವಾಗ ಚೇಂಜ್ ಆಗಿದೆ, ಇದನ್ನ ನೋಡ್ಬೇಕು. ರಿಸಲ್ಟ್ ಕೂಡ ಕೊಟ್ಟಿದ್ದಾರೆ 98.08. ಇವ್ರ ಹಣೆ ಬರೋದಕ್ಕೆ ನನ್ನ ಬಗ್ಗೆ ಕಾಮೆಂಟ್ ಮಾಡ್ತಾರಲ್ಲ, ಫಸ್ಟ್ ಅವ್ರ ಸರ್ಕಾರ ಮಾಡ್ಬೇಕಾದ್ರೆ ಈ ತರ ರಿಸಲ್ಟ್ ಕೊಟ್ಟಿದ್ದಿದ್ರೆ ಇವ್ರಿಗೆ ಹೋಗಿ ನಾನೇ ಶಾಲೆ ಹಾಕ್ತಾ ಇದ್ದೆ. ನನಗೆ ಹಾಕಿ ಅಂತ ನಾನು ಕೇಳ್ತಾ ಇಲ್ಲ, ಆದ್ರೆ ನನ್ನ ಮಕ್ಕಳ ಕರ್ತವ್ಯವನ್ನ ನಾನು ಮಾಡಿದ್ದೀನಿ. ಈಗ ನಾನು 2023 ಪ್ರಣಾಳಿಕೆಯಲ್ಲಿ